ಇಲ್ಲಿ ವಿದ್ಯಾ ಶಿವರಾಮೇಗೌಡರ ಮರ್ಯಾದೆ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಸಭೆಗೆ ಎಂಟ್ರಿ ಕೊಡ್ತಾಳೆ. ಅಲ್ಲಿ ತನಕ ಸಭೆಗೆ ಯಾರೊಬ್ಬ ಜನಗಳು ಕೂಡ ಬಂದಿರಲಿಲ್ಲ. ಆದ್ರೆ ಯಾವಾಗ ವಿದ್ಯಾ ಮಾತನಾಡೋಕೆ ಶುರು ಮಾಡ್ತಾರೋ ಎಲ್ಲಾ ಜನಗಳು ಕೂಡ ಶಿವರಾಮೇಗೌಡರ ಸೊಸೆ ಬಂದಿದ್ದಾಳೆ, ಏನ್ ಮಾತಾಡೋಣ ನೋಡೋಣ ಅಂತ ಹೇಳಿ ಬರ್ತಾರ. ಈ ಕಡೆ ಈಶ್ವರಿ ನಿಜವಾಗ್ಲೂ ಕೂಡ ವಿದ್ಯಾ ಎಂಟ್ರಿಗೆ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಡೆ ವಿದ್ಯಾ ಆಡು ಒಂದೊಂದು ಮಾತು ಕೂಡ ಈಶ್ವರಿಗೆ ನಾಟಿ ಕೊಟ್ಟ ಹಾಗಿದೆ. ಜೊತೆಗೆ ಇಲ್ಲಿ ವಿದ್ಯಾ ಒಂದು ಮಾತನ್ನ ಹೇಳ್ತಾಳೆ, ಯಾವುದೇ ಒಂದು ಸತ್ಯ ಕೂಡ ನಿಜಕ್ಕೂ ಕೂಡ ಹೊರಗಡೆ ಬರೋದು ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಸುಳ್ಳು ಅಂತಕ್ಕಂಥದ್ದು ರೆಕ್ಕೆ ಪುಕ್ಕ ಕಟ್ಕೊಂಡು ಬೇಗ ಹಾರ್ಬಿಡುತ್ತೆ. ಆದರೆ ಅಂತಿಮವಾಗಿ ಗೆಲ್ಲುವುದು ಸತ್ಯನೇ. ಆದರೆ ನಿಜಕ್ಕೂ ನಮ್ಮ ಮಾವ ಏನು ಅಂತ ಗೊತ್ತಿದ್ದು ನೀವು ಯಾಕೆ ನಂಬದ್ರಿ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮಾವನೇ ನಮ್ಮ ಅಪ್ಪ ಅಮ್ಮಂಗೆ ಹೋಟೆಲ್ ಇಟ್ಕೊಟ್ಟವರು, ಅವ್ರು ಯಾಕೆ ಹೋಟೆಲನ್ನು ಹಾಳು ಮಾಡ್ತಾರೆ? ಖಂಡಿತ ನಮ್ಮ ಮಾವ ಯಾವತ್ತೂ ಎಲೆಕ್ಷನ್ಗೆ ನಿಲ್ಲಬೇಕು ಅಂದವರಲ್ಲ, ನೀವೇ ಒತ್ತಾಯ ಮಾಡಿ ಅವರನ್ನು ನಿಲ್ಲಿಸಿದ್ದು. ಜೊತೆಗೆ ಅವರು ತಮ್ಮ ನೀತಿಯನ್ನು ಬಿಡದೆ ನೀತಿ ನಿಯಮಕ್ಕೆ ಬದ್ಧವಾಗಿ ನಡ್ಕೊಂಡಂಥ ಮನುಷ್ಯ, ನಿಜವಾಗ್ಲೂ ದೇವ್ರಂತ ಮನುಷ್ಯ. ನಮ್ಮ ಮಾವನಲ್ಲಿ ಶಿವ ರಾಮ ಇಬ್ರು ಕೂಡ ಇದ್ದಾರೆ. ಶಿವನಂತ ಕೋಪ, ರಾಮನಂತ ತಾಳ್ಮೆ ಎರಡೂ ಕೂಡ ಇದೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಈಶ್ವರಿ ಅವರು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ರು. ಶಿವರಾಮೇಗೌಡರನ ಅಧಪತನ ಇಲ್ಲಿಂದಾನೆ ಶುರುವಾಗುತ್ತೆ. ಠೇವಣಿ ಇಳ್ದಾಗೆ ಕಳ್ಕೋತಾನೆ, ಅವಮಾನ ಸಹಿಸೋಕಾಗದೆ ಜೀವನೇ ಕೊಂದ್ಕೊಂಡ್ಬಿಡ್ತಾನೆ ಅಂತೆಲ್ಲ ಅನ್ಕೊಂಡಿದ್ರು ಈಶ್ವರಿ. ಆದ್ರೆ ಎಲ್ಲವನ್ನ ಕೂಡ ಉಲ್ಟಾ ಮಾಡಿದ್ದು ವಿದ್ಯಾ ಪ್ರತಿ ಮಾತುಗಳು ಕೂಡ ನಿಜವಾಗ್ಲೂ ಜನರ ಚಪ್ಪಾಳೆ ಗಿಟ್ಟಿಸ್ತದೆ. MLA ಅವರು ಕೂಡ ಎಷ್ಟು ಚಂದ ಮಾತಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತನ್ನ ಗಂಡನೇ ತನ್ನ ಅಮ್ಮನ ಹೋಟೆಲ್ ಮೇಲೆ ದಾಳಿ ಆದಾಗ ಕಾಪಾಡಿದ್ದು ಅಂತ ಹೇಳಿ ವಿಡಿಯೋವನ್ನ ಎಲ್ಲ ಜನಗಳಿಗೂ ಕೂಡ ಕಳಿಸ್ತಾಳೆ. ಜನಗಳಿಗೆ ಆ ವಿಡಿಯೋ ತಲುಪ್ತಿದ್ದಾಗ ಎಲ್ಲರೂ ಕೂಡ ನೋಡಿದೆ ಶಿವರಾಮೇಗೌಡರ ತಪ್ಪೇನೂ ಇಲ್ಲ ಅಂತ ಹೇಳಿ ಜೈಕಾರ ಹಾಕ್ತಿದ್ದಾರೆ. ಈ ಕಡೆ ಭದ್ರ ನಿಜಕ್ಕೂ ಕೂಡ ತನ್ನ ಹೆಂಡತಿಯ ಒಂದು ಕೆಲಸಕ್ಕೆ ಹೆಮ್ಮೆ ವ್ಯಕ್ತಪಡಿಸ್ತಿದ್ದಾರೆ. ಕೊನೆಗೂ ಇಲ್ಲಿ MLA ಅವರಂತೂ ನೀವೇ ಗೆಲ್ಲೋದು ಕಂಡ್ರೆ ನಿಜವಾಗ್ಲೂ ಇಂಥ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡಿದ್ರಿ. ಇವತ್ತು ನಿಮ್ಮ ಒಂದು ರಾಜಕೀಯ ಬದುಕು ಉಳಿದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಿಮ್ಮ ಸೊಸೆನೇ ಅಂತ ಹೇಳಿ ಹೋಗ್ತಿದ್ದಾರೆ. ಈ ಕಡೆ ವಿದ್ಯಾಗೂ ಕೂಡ ಶುಭಾಷ್ಕರಿ ಕೊಟ್ಟು ಹೋಗ್ತಾರೆ. ಈ ಕಡೆ ಈಶ್ವರಿ ಅನ್ಕೊಂಡ ಪ್ಲಾನ್ ಉಲ್ಟಾ ಆಗಿದೆ. ಮನೆಗೆ ಬರ್ತದಾಗೆ ಅತ್ತ ಕಡೆ ಭದ್ರಾ ಕೂಡ ರೌಡಿಗಳು ಯಾರು ಅವರನ್ನ ಬಿಟ್ಟಿದ್ದು ಅಂತ ಎಲ್ಲವನ್ನ ಕೂಡ ಹೋಗಿ ಪತ್ತೆ ಹಚ್ಚುತ್ತಾರೆ. ಕೊನೆಗೂ ವಿಷಯ ಗೊತ್ತಾಗಿದೆ. ಭದ್ರ ಉಗ್ರ ನರಸಿಂಹ ಅವತಾರವನ್ನ ತಾಳಿದೆ. ಮನೆಗೆ ಬರ್ತಾರೆ, ಯಾರು ಅಂತ ಗೊತ್ತಾಯ್ತು, ಅದು ಬೇರೆ ಯಾರು ಅಲ್ಲ ವಿನಂತಿ ಅಂತ ಹೇಳ್ತಾರೆ. ಈ ಕಡೆ ವಿನಂತಿ ಹೆದ್ರಿ ನಡ್ಕೋಗ್ತಿದ್ದಾಳೆ. ಈ ಕಡೆ ಅಮ್ಮ ಸಾವಿತ್ರಿ ಅವರು ತನ್ನ ಮಗಳನ್ನ ಕಾಪಾಡಬೇಕು ಅಂತ ಸತ್ಯವನ್ನ ಹೇಳೋಕೆ ಮುಂದಾಗ್ತಿದ್ದಾರೆ. ಈ ಐಡಿಯಾವನ್ನ ಕೊಟ್ಟಿದ್ದು ಈಶ್ವರಿ ಅದಕ್ಕೆ ಅಂತ. ಕೊನೆಗೂ ಈಶ್ವರಿ ಬಂಡವಾಳ ಹೊರಗಡೆ ಬಿದ್ದಿದೆ. ಆಗಿದ್ರೆ ಏನಾಗುತ್ತೆ ಮುಂದೆ ವಿಡಿಯೋ ನೋಡಿ.